ಸರ್ 3 ಜನಕ್ಕೆ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಫುಲ್ ಚೇಂಜಸ್. ಇಷ್ಟು ದಿನ ನಾವು ಒಂದು ಶೇಡ್ ಆಫ್ ತಬಲಾ ನಾಣಿ ಸರ್ ನೋಡ್ತಿದ್ದು, ಇದರಲ್ಲಿ ಬೇರೆ ತರ ನೋಡ್ತಾ ಇದ್ದೀವಿ. ತುಂಬಾ ಸೀರಿಯಸ್ ಪಾತ್ರ, ಎಮೋಷನಲ್ ಪಾತ್ರ. ಹೌದು. ಸೊ ಹೇಗೆ ಅನ್ನಿಸ್ತಿದೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ? ತುಂಬ ಕಷ್ಟ. ಈ ನಗ್ಸೋದಾದರೆ ನಗ್ಸೋದು ಕಷ್ಟನೇ, ಇಲ್ಲ ಅಂತಲ್ಲ. ಅದೇನೋ ಸ್ವಲ್ಪ ರೂಢಿಸ್ಕೊಂಡಿದ್ದೀವಿ ಅಂತ ಅನಿಸ್ತದೆ. ಅದು ಈ ಥರ ಸೀರಿಯಸ್ ಪಾತ್ರಗಳು, ಗಂಭೀರವಾದ ಪಾತ್ರಗಳು ಮಾಡೋದು. ಈ ಕೆಲವರು ಕಾಮಿಡಿಯನ್ಸು ಸೀರಿಯಸ್ ಲೈನ್ ಹೇಳಿದ್ರೆ ತುಂಬ ಗಂಭೀರವಾಗಿ ನಡ್ಕೋತಾ ಇದ್ರೆ ನಗು ಬಂದ್ಬಿಡುತ್ತೆ ಕೆಲವರಿಗೆ. ಇವ್ರಿಗೆ ಸೂಟ್ ಆಗ್ತಾ ಇಲ್ಲ ಇದು ಅಂತ. ಆ ಥರ ನಾನು ಫಸ್ಟ್ ನಿರ್ದೇಶಕರಿಗೆ ಹೇಳಿದೆ, ಅದು ಏನಪ್ಪ ಆ ಥರ ಆಗುತ್ತೆ ಅಂತ. ಇಲ್ಲ ಸರ್, ನೀವು ಭಾವಜೀವಿ, ಖಂಡಿತ ಆಗುತ್ತೆ ಮಾಡಿ ಅಂತ. ಸೊ ನನ್ನ ಅವರ ಒಡನಾಟ ಒಂದು 15-20 ವರ್ಷದಿಂದ. ನನ್ನ ರೂಮಲ್ಲೇ ನಾನು ಯಾವ್ಯಾವ ಸಿನಿಮಾ ಡೈಲಾಗ್ ಬರೆದಿದ್ದೀನಿ ಅದನ್ನೆಲ್ಲ ರೀಕಾಪಿ ಮಾಡೋದ್ರಲ್ಲಿ ನಾಗೇಶ್ ಅಥರ್ವ ಅವರೇ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಅಂತ. ಹಾಗಾಗಿ ಇತ್ತು. ಇವತ್ತು ಈ ಸಿನಿಮಾ ಮೂಲಕ ನಮ್ಮಿಬ್ಬರ ಆಸೆ, ನಾನು ಡೈಲಾಗ್ ಬರೆದಿದ್ದು, ಅವರು ಡೈರೆಕ್ಟ್ ಮಾಡಿದ್ದು, ಆಸೆ ಈಡೇರ್ಬಿಡ್ತು. ತುಂಬ ಖುಷಿಯಾಗಿದೆ. ಸಂಭಾಷಣೆ ಕೂಡ ಬರೆದಿದ್ದೀವಿ. ಹೌದು ಹೇಗಿತ್ತು ಅದೊಂದು? ಸರ್, ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡು. ಇವಾಗ ಒಳ್ಳೆ ಭೂಮಿ ಸಿಕ್ಕಿದ್ರೆ ಒಳ್ಳೆ ಬೆಳೆ ಅಂತ ಹೇಳ್ತಾರೆ, ಯಾಕೆ ಮಣ್ಣು ತುಂಬ ಚೆನ್ನಾಗಿದೆ ಅಂತ. ಹಾಗೆ ಕತೆ ತಿರುಳು ಚೆನ್ನಾಗಿದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗಾಗುತ್ತೆ, ಲೈನ್ಸ್ಗಳು ಚೆನ್ನಾಗಿ ಬಿಡ್ತವೆ. ಆ ಥರ. ನಿಮ್ಮ ಪ್ರಕಾರ ಅಪ್ಪ ಅಂದ್ರೆ ಏನು ಸರ್? ಅದು ವರ್ಣಿಸೋಕ್ಕಾಗದೇ ಇರೋಂಥ ವಸ್ತು ಸರ್. ಅಪ್ಪ ಅಮ್ಮ ದೇವ್ರು ಬರೋಕ್ಕಾಗಲ್ಲ ಅಂಥೇಳಿ ಇವ್ರಿಗೆ ಬಂದು ಕಳಿಸಿದ್ದಾರೆ ಅಂತ ಹಿರಿಯರೆಲ್ಲ ಹೇಳ್ಕೊಂಬಂದಿದ್ದಾರೆ. ನಿಜನೇ ಅದು ಅಲ್ವಾ? ಅಪ್ಪ ಅಮ್ಮ ಅಂತಂದರೆ ಅವ್ರ ಬಗ್ಗೆ ನಾವು ಎಷ್ಟು ವರ್ಷ ಅವರ ನಮ್ಮ ಜೀವನ ಪೂರ್ತಿ ಸರಿಸಿದ್ರು ಅದನ್ನು ಅವ್ರ ತೂಕಕ್ಕೆ ನಾವು ಬರೋಕ್ಕಾಗಲ್ಲ. ಅದು ದೇವ್ರ ಸಮಾನ ಅಷ್ಟೇ. ತಂದೆ ತಾಯಿ ಆಶೀರ್ವಾದ ಅಂತೀವಲ್ಲ, ಅಂದರೆ ದೇವರೇ ಬಂದು ಆಶೀರ್ವಾದ ಮಾಡ್ದಂಗೆ. ಅದನ್ನು ವರ್ಣಿಸೋದು ಸಾಧ್ಯ. ದೇವ್ರನ್ನ 3 ಅಕ್ಷರದಲ್ಲಿ ಹೇಳ್ಬೋದು ಅಷ್ಟೇ. ಅವರು ದೇವ್ರ ಕೆಲಸಗಳನ್ನ, ಅವರು ನಮ್ಮನ್ನು ನೋಡ್ಕೋತಿರೋ ಜಗತ್ ಸೃಷ್ಟಿನ, ಅದನ್ನು ಹೆಂಗೆ ಹೇಳೋಕ್ಕೆ ಸಾಧ್ಯ? ಅಪ್ಪ ಅಪಾರನೇ, ಖಂಡಿತ ಅಪಾರ. ಸರ್ ನೀವು ಹೇಳಿ, ಅಪ್ಪ ಐ ಲವ್ ಯು ಸಿನಿಮಾದ. ಎಸ್ ಸರ್, ನಾನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ, ಆಕಾಶ್ ಪರ್ವ ಅಂತ. ಸೊ ಇದು ಅದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನಾವೊಂದು ಡಿಗ್ರಿ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಒಂದೀಗ BSc ಮಾಡ್ತೀವಿ, ನೆಕ್ಸ್ಟ್ MSc ಮಾಡ್ತೀವಿ, ಜಾಬ್ ಇಂಟರ್ವ್ಯೂಗೆ ಹೋಗ್ತೀವಿ, ಅಪ್ಲೈ ಮಾಡ್ತೀವಿ, ಜಾಬ್ ಸಿಗುತ್ತೆ. ಆದರೆ ಸಿನಿಮಾ ರಂಗದಲ್ಲಿ ಎಂಟ್ರ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಅಂದರೆ ತುಂಬ ಕಷ್ಟ. ನನಗೆ ಆ ಆಪರ್ಚುನಿಟಿ ಕಲ್ಪಿಸ್ಕೊಟ್ಟವರು ತಬಲಾ ನಾಣಿ ಸರ್. ಅದು ಎಷ್ಟೊಂದು, ಇವಾಗ ಏನು ಹೇಳ್ತೀವಿ, ಹೊಸ ಹೊಸ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೆ. ಆವಾಗ ನನಗೆ ಅನ್ನಿಸ್ತಾ ಇತ್ತು, ಏನಾದರೂ ಒಂದು ಇವಾಗ ಪಾತ್ರದಲ್ಲಿ ಜೀವ ತುಂಬಿದ್ರೆ ಒಂದು ಪಾತ್ರಕ್ಕೆ, ಆವಾಗ ನಾನು ಕೆಲಸ ಮಾಡೋದು, ನನ್ನ ಮ್ಯೂಸಿಕ್ ಮೂಲಕ ನಾನು ಇನ್ನೂ ಏನಾದರೂ ಒಂದು ಯೋಚನೆ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ. ಅಷ್ಟು ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ನನ್ನ ಮೇಲೆ ನಂಬಿಕೆ ಇಟ್ಟು ನಾಣಿ ಸರ್ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಈ ಮೂವಿಯಲ್ಲಿ ನನಗೆ ಏನು ಹೇಳೋದು, ಏನು ಯಾವ ಸೌಭಾಗ್ಯನ ಗೊತ್ತಿಲ್ಲ, ನಾನು ಮಾಡಿದ ಟ್ಯೂನ್ಸ್ಗೆ ಎಲ್ಲ ದೊಡ್ಡವರು ಲಿರಿಕ್ಸ್ ಬರೆದಿದ್ದು. ಕವಿರಾಜ್ ಅವರು ಆ್ಯಂಡ್ ಕಿನ್ನಾಳ್ ರಾಜ್ ಅವರು, ಕೆ ಕಲ್ಯಾಣ್ ಸರ್ ಆ್ಯಂಡ್ ವಿ ನಾಗೇಂದ್ರ ಪ್ರಸಾದ್ ಅವರು. ಇವ್ರ ಹೆಸರೆಲ್ಲ ನಾನು ತುಂಬ ಚಿಕ್ಕವನಿರುವಾಗಿಂದ ಕೇಳ್ಕೊಂಬಂದಿದ್ದೀನಿ. ಇಷ್ಟು ಲೆಜೆಂಡ್ ಲಿರಿಸಿಸ್ಟ್ ಅವರು ನನ್ನ ಟ್ಯೂನ್ಗೆ ಲಿರಿಕ್ ಬರೀತಿದ್ದಾರೆ ಅಂದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಇವತ್ತು ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಫಾರ್ ಮಿ. ಆ್ಯಂಡ್ ಅಫ್ಕೋರ್ಸ್ ಪ್ರೇಮ್ ಸರ್ ಸಿಕ್ಕಾಬಟ್ಟೆ ಫೇವ್ರೇಟ್ ನನಗೆ. ಜೊತೆಯಲ್ಲಿ ಸಿನಿಮಾನೇ ನಾನು ಫಸ್ಟ್ ನೋಡಿದ್ದು, ನೆನಪಿರಲಿ ನೋಡಿರಲಿಲ್ಲ. ಆವಾಗಿಂದ ಸಿಕ್ಕಾಬಟ್ಟೆ ಇಷ್ಟ ಪ್ರೇಮ್ ಸರ್ ಅಂದರೆ. ಆ್ಯಂಡ್ ಅಫ್ಕೋರ್ಸ್ ಆ ಸಿನಿಮಾಲಿ 5 ಸಾಂಗು ಸೂಪರ್ ಹಿಟ್. ಇನ್ನು ಅವಾಗೆಲ್ಲ ನಾನು ಅದನ್ನೆಲ್ಲ ಫುಲ್ ಸಾಂಗ್ ಹಾಡ್ತಾ ಇದ್ದೆ. ಈಗ ಅವ್ರ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತೀನಿ, ಅವ್ರಿಗೆ ಒಂದು ಸಾಂಗ್ ಮಾಡಿದ್ದೀನಿ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಸಿಕ್ಕಾಬಟ್ಟೆ ಒಳ್ಳೆ ಮೂವಿ. ಈ ಸಾಂಗ್ ಕಂಪೋಸ್ ಮಾಡಿದಾಗ ಒಂದು ಸಿಚುವೇಶನ್ ಹೇಳ್ಬೇಕು ನಾನು. ಮನೆಗೊಂದು ಮಾಳಿಗೆ ಅಂತ ಒಂದು ಸಾಂಗ್ ಇದೆ, ತಂದೆ ಬಗ್ಗೆ ಇರೋ ಸಾಂಗ್, ಇಮೋಷ್ನಲ್ ಸಾಂಗು. ಕಿನ್ನಾಳ್ ರಾಜ್ ಸರ್ ಸಾಹಿತ್ಯ ಬರೆದು ಈ ಸಾಂಗ್ ಕಂಪೋಸ್ ಮಾಡ್ಬಿಟ್ಟು, ಇವಾಗ ಕಂಪೋಸ್ ಆಗಿತ್ತ ಲಿರಿಕ್ ಆಗಿದ ತಕ್ಷಣ ಯಾರಿಗಾನ ಕೇಳಿಸ್ಬೇಕಲ್ಲ, ಚೆನ್ನಾಗಿದ್ಯಾ ಏನು ಇಲ್ಲ. ನಮ್ಮ ಸಾಂಗ್ ನಮಗೆ ಚೆನ್ನಾಗೇ ಅನಿಸುತ್ತೆ, ಯಾರಿಗಾನ ಕೇಳಿದ್. ನಮ್ಮ ಮನೆಗೆ ಹೋಗ್ಬಿಟ್ಟು ಸ್ಪೀಕರಲ್ಲಿ ಪ್ಲೇ ಮಾಡಿದೆ. ನಮ್ಮಲ್ಲಿ ಪ್ಲೇ ಮಾಡಿದ ತಕ್ಷಣ ನಮ್ಮ ತಾಯಿ ಕೇಳ್ಬಿಟ್ಟು, ಫಸ್ಟ್ ಆಫ್ ಮಾಡೋದು. ನಾನು ಯಾಕಪ್ಪ ಚೆನ್ನಾಗಿಲ್ವ ಅನ್ಕೊಂಡ್ರೆ, ಅವ್ರು ಹೇಳಿದ್ರು, ಅಳು ಬರ್ತಾ ಇದೆ, ನಮ್ಮ ತಂದೆ ನೆನಪಾಗ್ತಿದೆ ಅಂತ ಹೇಳಿದ್ರು ನಮ್ಮ ತಾಯಿ. ಅವಾಗ ಹಂಗಾರೆ ಈ ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ನಾಣಿ ಸರ್ ಎಲ್ಲರೂ ಅವ್ರಿಗೆ ಪ್ರತಿಯೊಂದರಲ್ಲೂ ಒಂದು ಟ್ಯೂನಲ್ಲಿ ಆಗ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಆಗ್ಬೋದು. ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ನಾಣಿ ಸರ್ ಅವರ ಸಿನಿಮಾಗೆ ನಾನು ವರ್ಕ್ ಮಾಡಿದೆ. ಅವಾಗಿಂದ ನನ್ನ ಮೆಂಟರ್ ಥರ ಒಂದು ಗೈಡ್ ಮಾಡಿ, ಆದರೆ ಆಮೇಲೆ ಅವ್ರ ಪ್ರೋಗ್ರಾಮ್ಸಲ್ಲೆಲ್ಲ ನುಡಿಸ್ತಾ ಇದ್ದೆ ನಾ ಕೀಬೋರ್ಡ್. ಆಗಿಂದ ಒಡನಾಟ ನಾಣಿ ಸರ್ ಜೊತೆ. ಸೊ ಇಲ್ಲಿವರೆಗೂ ಬಂದಿದೆ.
ಅಂಡ್ ಈ ಒಳ್ಳೆ ಸಿನಿಮಾನ ಎಲ್ರು ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಸರ್ ಸರ್ ಅಪ್ಪ ಐ ಲವ್ ಯು ಅಂದ್ರೆ ನಿಮ್ಮ ಬಗ್ಗೆ ಅಪ್ಪ ಐ ಲವ್ ಯು ಅಂತ ಅಂದ್ರೆ ಮಾವನ ಆಕ್ಟಿಂಗ್ ನೋಡ್ಬೇಕು. ಸ್ನೇಹಿತ ಕಮ್ ಮಾವ, ನನಗೆ ಭಾವ ಕಮ್ ಸ್ನೇಹಿತ. ರಿಯಲ್ ಲೈಫಲ್ಲಿ ಹೌದು, ರಿಯಲ್ ಲೈಫ್ ಅಲ್ಲಿ ಇದರಲ್ಲಿ ಈ ಸಿನಿಮಾದಲ್ಲಿ ಇವ್ರ ಪಾತ್ರ MRP ಅಂತ ಎಲ್ರಿಗೂ ಅಡ್ರೆಸ್ ಇಟ್ಟಿದ್ದೀವಿ. ಒಬ್ಬನು ಕರಿಬೆಲ್ಲ, ಇನ್ನೊಬ್ರು ಇಲ್ಲಿ ಕೂತಿದ್ರಲ್ಲ ಮಫ್ಲರು, ಇನ್ನೊಬ್ಬ MRP. ಈ ತರ ಸುಮ್ಮನೆ ನಿಕ್ ನೇಮ್ಗಳು ಆ ತರ ಇಟ್ಟರೆ ಚೆನ್ನಾಗಿರುತ್ತೆ. ಫ್ರೆಂಡ್ ಪಾರ್ಕ್ ಫ್ರೆಂಡ್ಸ್ಗಳು ನಾವೆಲ್ಲ. ನನಗೆ ರಿಲ್ಯಾಕ್ಸ್ ಅಂದ್ರೆ ಮನೆ ಬಿಟ್ಟರೆ ಪಾರ್ಕ್ ಹೋಗೋದಾಗ ಇವರೆಲ್ಲ ಸಿಗ್ತಾರೆ ನನಗೆ. ಹೇಳಿ. ಆ ಥರ ಕನೆಕ್ಟ್ ಆಗಿ ಸ್ನೇಹಿತನ ರೋಲಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಚೆನ್ನಾಗಿ ಬಂದಿದೆ, ನೋಡ್ಬೇಕು. ಸರ್ ನಾಣಿ ಸರ್, ಅಪ್ಪ ಐ ಲವ್ ಯು ಸಿನಿಮಾ ನಿಮಗೆ ಎಷ್ಟು ಪ್ರಾಮುಖ್ಯತೆ ಆಗುತ್ತೆ ಈಗ? ಇಲ್ಲ, ಖಂಡಿತ. ಇವಾಗ ನಾವು ಏನು ನಮ್ಮ ದಾರಿ ಸವಿಸ್ಕೊಂಡ್ ಬರ್ತಾ ಇರ್ತೀವಿ, ಪ್ರತಿ ಮೆಟ್ಲು ಮುಖ್ಯನೇ ನಮಗೆ. ಇದು ಜವಾಬ್ದಾರಿ, ತುಂಬ ಜವಾಬ್ದಾರಿ ಇರುವಂಥ ಪಾತ್ರ ಒಂದು. ಅದಕ್ಕೆ ನ್ಯಾಯ ಸಲ್ಲಿಸಿದಿನ ಇಲ್ವಾ ಅಂತ ಜನ ನೋಡಿ ರಿಸಲ್ಟ್ ಹೇಳಿದ್ಮೇಲೆ, ಇಲ್ಲ ಪತ್ರಕರ್ತರು ಅವರು ಇಲ್ಲ ಹೊರಗಡೆ ಜನ ಮಾತಾಡಿ ಮೌತ್ ಪಬ್ಲಿಸಿಟಿ ಆದಾಗ ಪಾತ್ರ ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನಿಸ್ತದೆ. ಯಾಕೆಂದರೆ ಇದು ಕಲಿತಾನೆ ಇರ್ಬೇಕು ನಾವು ಕಲಾವಿದರು ಅಂದಮೇಲೆ. ತುಂಬ ಮುಖ್ಯ. ತುಂಬ ಭಯ ಇತ್ತು ನನಗೆ ಇದು ಆಗಿದಾಗ. ಪ್ರತಿ ಸೀನಲ್ಲೂ ನಮ್ಮ ಕ್ಯಾಮ್ರಾಮನ್ನು ಮತ್ತು ಡೈರೆಕ್ಟ್ರು, ಬೇರೆ ಕೋ ಆರ್ಟಿಸ್ಟ್ಗಳು ಅವರೆಲ್ಲ ಸೂಪರ್ ಅನ್ನೋರೆಲ್ಲ, ಅದು ನನಗೆ ಮೋಟಿವೇಶನ್ ಆಗ್ಬಿಡ್ತು ಆ್ಯಕ್ಚುಲಿ. ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ಮೇಲೆ ಅನ್ನಿಸ್ತು, ಪರವಾಗಿಲ್ಲ ನನ್ನ ಪಾತ್ರ ತೂಗಿಸಿದ್ದೀನಿ ಅಂತ ಹೇಳಿ. ಎಷ್ಟು ಮುಖ್ಯ ಅಂದರೆ ಬ್ಯಾಕ್ಗ್ರೌಂಡು. ಆ ಸನ್ನಿವೇಶಕ್ಕೆ ತಕ್ಕನಾದ ಕೆಲವು ರಾಗಗಳನ್ನ ಬಳಸೋಕ್ಕಾಗಲ್ಲ ಕೆಲವು ಕಡೆ ಕೆಲವು ರಾಗನ ಬಳಸ್ಬೋದು. ಅದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಗೊತ್ತಿರುತ್ತೆ. ಆ ವೈಲಿನ್ ನೋಟ್ಗಳು ಅದು ಇದು ಕೇಳಿದ ತಕ್ಷಣ ಚುರುಕು ಅಂದ್ಬಿಡುತ್ತೆ ಒಳಗಡೆ ಹೊಟ್ಟೆಲಿ. ಆ ಥರ ಸನ್ನಿವೇಶಗಳೆಲ್ಲ ಇದೆ. ಸೊ ನಾವು ವಿತೌಟ್ ಮ್ಯೂಸಿಕ್ ಅದು ಮಾಡಿದಾಗ ನಮಗೆ ಹಂಗೆ ಅನಿಸಿರಲ್ಲ. ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ಅನ್ನಿಸ್ತು, ಪರವಾಗಿಲ್ಲ ನಾನು ಪಾತ್ರ ತೂಗಿಸ್ತಾ ಇದ್ದೀನಿ ಅನ್ನಿಸ್ತದೆ ಅಂತ ಹೇಳಿ. ನೋಡೋಣ ಜನ ಹೆಂಗೆ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಒಂದು ಸಂದರ್ಭಗಳಲ್ಲಿ ನೋಡಿದ್ದೀವಿ, ಮಕ್ಕಳುಗಳು ತಂದೆ ತಾಯಿನ ಹೊಡೆಯೋದಿರ್ಬೋದು, ಒಂದಷ್ಟು ಇನ್ಸಿಡೆಂಟ್ ನ್ಯೂಸ್ಗಳು ನಾವೇ ನೋಡಿರ್ತೀವಿ. ಮಕ್ಕಳನ್ನು ಸೊಸೈಟಿ ಹೊಡೆಯೋದಿರ್ಬೋದು, ಮಕ್ಕಳೇ ಅಪ್ಪ ಅಮ್ಮಂಗೆ ಹೊಡೆಯೋದಿರ್ಬೋದು, ಹೊರಗೆ ಹಾಕೋದಿರ್ಬೋದು. ಈ ಥರ ಸಿಚುವೇಶನ್ಗಳು ನೀವು ಏನು ಅನಿಸ್ಬೋದು ನಿಮಗೆ? ಅದೇ ಒಟ್ಟು ಕುಟುಂಬ ಇರಲ್ವಲ್ಲ, ಅದು ಪ್ರಾಬ್ಲಮ್. ಅಟ್ಯಾಚ್ಮೆಂಟ್ ಇರಲ್ಲ. ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರ ಭಯಭಕ್ತಿಲಿ ಬೆಳೆದಿದ್ರೆ ಮಾತು ಬಾಯಿವರೆಗೂ ಬಂದು ನಿಂತು ಬಿಡುತ್ತೆ. ಅಷ್ಟೇಗ ಅಂತ ನಿಲ್ಲಿಸ್ಬಿಡ್ತಾರೆ. ಹಿಂಗಾಗಿಲ್ಲ. ಒಬ್ಬೊಬ್ಬರ ಜೀವನನೂ ಬೇರೆ ಬೇರೆ. ಬೆಳಿಗ್ಗೆ ಎದ್ದು ಅವ್ರ ಮುಖ ನೋಡ್ಬೇಕಾದಿಲ್ಲ, ಯಾವಾಗಲೂ ಒಂದ್ಸರಿ ಸಿಕ್ಕಿರ್ತಾರೆ, ಬೈದು ಬಿಡ್ತಾರೆ ತೊಟಾಯಿಸಿ. ಅದೇನಾಗುತ್ತೆ, ಒಟ್ಟು ಕುಟುಂಬ ಆದಾಗ ತಿರುಗಿ ನಾಳೆ ಬೆಳಿಗ್ಗೆ ಇವ್ರ ಜೊತೆಲೇ ಇರಬೇಕು ಅನ್ನೋ ಭಯ ಇರುತ್ತೆ. ದೊಡ್ಡಪ್ಪ ನೋಡ್ತಾರೆ, ಅಮ್ಮ ನೋಡ್ತಾರೆ, ಚಿಕ್ಕಮ್ಮ, ಭಯ ಇರೋದು. ಈಗ ಅದು ಅಟ್ಯಾಚ್ಮೆಂಟ್ಗಳಿಲ್ಲ. ಆಮೇಲೆ ಸ್ವಲ್ಪ ಒಂಚೂರು ದುಡಿಯೋಕ್ಕೆ ಶುರು ಆಗ್ಬಿಟ್ರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಾನು ಅನ್ನೋದೊಂದು ಒಳಗಡೆ ಸೇರ್ಕೊಂಡ್ಬಿಡುತ್ತಲ್ಲ. ಆ ಈಗೋ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಸಂಸಾರಗಳು ದೊಡ್ಡ ವ್ಯಕ್ತಿಗಳು ಅಂತಂದರೆ ಎಜುಕೇಟೆಡ್ಸ್, ದೊಡ್ಡ ವಿದ್ಯಾವಂತರುಗಳೇ 3 ತಿಂಗಳಿಗೆ ಡಿವೈಸ್ ಆಗ್ಬಿಟ್ಟಿರ್ತಾರೆ. ಅದು ಈಗೋ ಪ್ರಾಬ್ಲಮ್. ಹೊಂದ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ನಾನು ದುಡಿತಾ ಇದ್ದೇನೆ, ನೀನು ದುಡಿತೀಯಾ ಅಂತ. ನಾನೇ ಜೀವನ ಸೋತು ಗೆಲ್ಲಬೇಕು, ಗಂಡಾಗಲಿ ಹೆಣ್ಣಾಗಲಿ. ಈ ಪಿಕ್ಚರಲ್ಲಿ ಲೈನ್ ಹೇಳಿದ್ದೀನಿ, ನಾನು ಹೇಳಿಸಿದ್ದೀನಿ ಬೇರೆಯವ್ರ ಕೈಲಿ. ನನ್ನ ಕ್ಯಾರೆಕ್ಟರ್ ಇಲ್ಲ ಅದು. ಜೀವನದಲ್ಲಿ ಹೊಂದಿಕೆ ಇಲ್ಲ ಅಂದರೆ ಬದುಕ್ಬೋದು. ಚಳಿ ಆಗಲಿ ಸೆಕೆ ಆಗಲಿ ನ್ಯೂಸ್ ಪೇಪರ್ ಓದ್ಕೊಂಡು ಮಲಗ್ಬೋದು. ಹೊಂದಿಕೆ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹೊಂದಿಕೆ ಅಂದರೆ, ಒಂದು ಮಾತು ಬಂತು ಹೋಯ್ತು, ನಿನ್ಗಿಂತ ಅವ್ರು ಜಾಸ್ತಿ ಇಲ್ಲ, ತಪ್ಪೇ ಮಾಡಿಬಿಡುತ್ತೆ, ಕ್ಷಮೆ ಕೇಳ್ಬಿಡ್ಬೇಕು ಇಮಿಡಿಯೇಟು. ಅವ್ರಿಗೆ ನಿಮ್ಮ ಬಗ್ಗೆ ಗೌರವ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಕ್ಷಮೆ ಕೇಳೋಕ್ಕೆ ಹಿಂಜರಿಕೊಂಡು ನೀವು ಓಡಾಡ್ತಾ ಇದ್ರೆ ಅದು ಬೆಳೀತಾ ಹೋಗುತ್ತೆ. ಕ್ರೋಧವಾದ ಬೆಟ್ಟ, ದೊಡ್ಡ ಬೆಟ್ಟ ಆಗ್ಬಿಡುತ್ತೆ. ನೀವೇನೇ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಮನುಷ್ಯ ಫಸ್ಟ್ ಇಷ್ಟ ಆಗಬೇಕು ಒಬ್ಬರಿಗೆ. ಇವತ್ತು ನಾವು ಏನು ಕೊಟ್ಬಿಟ್ಟಿದ್ದೀವಿ ನಮ್ಮ ಜನಗಳನ್ನ, ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದವರಲ್ಲ, ದೇವರಿಗೆ ಆಗಲಿ ಆಶೀರ್ವಾದ, ಜನಗಳ ಆಶೀರ್ವಾದನೇ ದೇವರ ಆಶೀರ್ವಾದ ಇದ್ದಂಗೆ. ಇಲ್ಲಿವರೆಗೂ ನಮ್ಮನ್ನು ಇಷ್ಟೊಂದು ಬೆಳೆಸ್ಕೊಂಬಂದವರಲ್ಲ, ನಾವೆಲ್ಲ ಏನು ಕೊಟ್ಟಿದ್ದೀವಿ ಅವ್ರಿಗೆ? ನಾವು ನಡ್ಕೊಳ್ತಿರೋ ಪ್ರೀತಿ, ಅವ್ರು ಕೊಟ್ಟಿರೋ ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ಹಾಗೆ ಎಲ್ಲ ಕುಟುಂಬದಲ್ಲೂ ಅಷ್ಟೇ, ಅಣ್ಣ ತಮ್ಮದಿರಾಗಲಿ, ಸೊಸೆ ಆಗಲಿ, ಅತ್ತೆ ಆಗಲಿ, ನನ್ನ ಮಗಳು ಇದ್ದಂಗೆ, ನನ್ನ ಮಗ ಇದ್ದಂಗೆ, ಆ ಪದದಲ್ಲೇ ಇದೆ ಇದ್ದಂಗೆ ಅಂತ. ಅದರಿಂದನೇ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರೋದು. ಕೆಲವರು ಪರಿಚಯ ಮಾಡಿಸೋಲ್ಲ ಇರ್ತಾರೆ, ನನ್ನ ಮಗ ಅಂತ. ಓ ಹೌದಾ, ಇಬ್ಬರ ಮಕ್ಕಳು? ಇಲ್ಲ, ನನ್ನ ಅಳಿಯ, ನನ್ನ ಮಗನೇ. ಮಗ ಇದ್ದಂಗೆ ಅಂತಾರಲ್ಲ, ಅದು ಹೋಗ್ಬೇಕು ಆಚೆಗೆ ಅಂತ ನಾನು ಹೇಳೋದು. ನನ್ನ ತಮ್ಮ ಇದ್ದಂಗೆ, ನನ್ನ ಮಗಳಿದ್ದಂಗೆ, ಅದು ಆ ಭಾವನೆಗಳಿದ್ದರೆ ಬಾಂಧವ್ಯ ಬೆಳೆಯಲ್ಲ. ಸುಮ್ಮನೆ ಇರ್ಬೇಕು. ಎಲ್ಲರೂ ತಪ್ಪು ಮಾಡ್ಕೊಂಡೇ ಬೆಳೀತಾ ಇದ್ದೀವಿ, ಎಲ್ಲರೂ ತಪ್ಪು ಮಾಡಿರ್ತೀವಿ, ಒಬ್ಬರನ್ನೊಬ್ಬರು ತಿದ್ಕೊಂಡು ಹೋಗ್ತಾ ಇರ್ತಾರೆ. ಈ ಹೊಂದಿಕೆ ಪ್ರಾಬ್ಲಮಿಂದನೇ ಇಷ್ಟು ಆಗ್ತಾ ಇರೋದು. ಈಗೋ
ನಾನು ಚೆನ್ನಾಗಿ ದುಡಿತೀನಿ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಎಷ್ಟು ದಿನ ಅದೆಲ್ಲ? ಎಂತೆಂಥವ್ರು ಮಣ್ಣಾಗಿ ಹೋಗಿದ್ದಾರೆ ಇಲ್ಲಿ. ಚಿಕ್ಕ ಉದಾಹರಣೆ, ನವಗ್ರಹಗಳನ್ನು ಮೆಟ್ಲು ಮಾಡ್ಕೊಂಡು ಓಡಾಡ್ದವನು ರಾವಣ, ಮುತ್ತುರತ್ನಗಳೆಲ್ಲ ಮೆಟ್ಲ ಮೇಲೆ ಹಾಕ್ಕೊಂಡು. ಏನಾಗೋದಾ? ಕಾಷಾಯ ವಸ್ತ್ರಗಳಿಂದ ಹಾಕ್ಕೊಂಡು ಓಡಾಡಿದ ರಾಮ ಇವತ್ತು ನೆನಪಿದ್ದಾನೆ ಜನಕ್ಕೆ, ಇವತ್ತು ಪೂಜಿಸ್ತಾವ್ರು ಅವನ್ನ. ರಾವಣನ ಯಾರು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಸೃಷ್ಟಿಗೆ ಮರುಸೃಷ್ಟಿ ಮಾಡಿದ ವಿಶ್ವಾಮಿತ್ರ, ಜಗತ್ತೊಂದು ಹಿಂಗಿದೆಯಾ ನೋಡಿ, ನನ್ನ ಶಕ್ತಿ ತೋರಿಸ್ತೀನಿ ಅಂತ ಸೇಮ್ ಅದನ್ನೇ ಡಿಟ್ಟೋ ಸೃಷ್ಟಿ ಮಾಡಿದವನು. ಏನು ಸಾಧನೆ ಮಾಡಿದ್ರು? ಆ ಕ್ರೋಧ ಬೆಂಕಿ ಅವ್ರನ್ನೇ ಸುಡೋದು ಫಸ್ಟು. ನಾನು ಹೇಳೋದು ಒಂದಕ್ಕೇನೆ ಜೀವನ. ಇಷ್ಟ ಆಗಲಿಲ್ವಾ ದೂರ ಇದ್ಬಿಡಿ, ಜೊತೆಯಲ್ಲಿ ಇದ್ಕೊಂಡು ತೊಂದರೆ ಕೊಡಬಾರ್ದು ಅಂತ ನಾನು ಹೇಳೋದು. ಸರ್, ಈಗ ನಿಮ್ಮ ರೋಲು ನಗ್ಸುತ್ತಾ ಅಳಿಸುತ್ತಾ, ನಗ್ಸಿ ಅಳಿಸುತ್ತಾ? ಎರಡೂ ಇದೆ, ಎರಡೂ ಇದೆ. ಅದರಲ್ಲಿ ಜಾಸ್ತಿ ಅಂತಂದರೆ ಇವತ್ತು ಈ ಥರ ಆಗಬಾರ್ದಾಗಿತ್ತು, ನಮ್ಮನೇಲಿ ಒಬ್ರು ಹಿಂಗಿದ್ದಾರೆ, ನಂದು ಹಿಂಗಾಯಿತು, ನಮ್ಮ ತಾತ ಹಿಂಗಾದ, ನಮ್ಮ ಅಪ್ಪ ಹಿಂಗಾದ ಅಂತ ನೆನಪು ಬರುವಂಥ ಪಾತ್ರ ಅದು. ನಾನು ಫ್ರೆಂಡ್ಸ್ಗಳ ಜೊತೆಲಿ ಪಾರ್ಕಲ್ಲಿದ್ದಾಗ ನಗ್ತಾ ಇರ್ತೀನಿ, ಸ್ನೇಹಿತರು ಜೊತೆಲಿದ್ದಾಗ ನಗೋದು. ಆಮೇಲೆ ನಾನು ಏನು ಹೇಳ್ಕೊಳ್ಳಲ್ಲ. ಕೆಲವ್ರಿಗೆ ಏನು ಹೇಳೋ, ಏನಾಯಿತು ನಿನಗೆ ಅಂತ ಕೇಳ್ತಾರಲ್ಲ, ಬಾಯ್ಬಿಟ್ಟು ಹೇಳಿಬಿಡ್ಬೇಕು. ದುಃಖದ ತೂಕ ಕಡಿಮೆ ಆಗುತ್ತೆ ನಿನ್ನ ಸ್ನೇಹಿತರ ಕೈಲಿ ಹೇಳಿದ್ರೆ, ಇನ್ನೊಬ್ಬರ ಕೈಲಿ ಹೇಳ್ಕೊಂಡಾಗ. ಕೆಲವು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ, ಅದನ್ನು ಅನುಭವಿಸೋಕ್ಕಾಗಲ್ಲ. ಆ ಥರ ಸೀನ್ಗಳು ತುಂಬ ಇದೆ ಇದರಲ್ಲಿ. ಸರ್, ಅಪ್ಪ ಇಲ್ಲದ ನಂತರ ಯಾವ ಸಿನಿಮಾ ಈಗ ನೀವು ಮಾಡ್ತಾ ಇದ್ದೀರಾ, ನೋಡ್ಬೋದು ಸರ್? ಸರ್, ಈಗ KEB ಕೆಂಪಣ್ಣ ಅವ್ರ ಮನೇಲೆ ಪವರ್ ಇಲ್ಲ ಅಂತ ಒಂದು ಕಾಮಿಡಿ ಸಿನಿಮಾ, ಅದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಸದ್ಯಕ್ಕೆ ಸಂಜು ಇಟ್ಸ್ ಗೀತಾ 2, ಆಮೇಲೆ ಮ್ಯಾಟ್ನಿ ಇನ್ನೇನು 5ನೇ ತಾರೀಕು ರಿಲೀಸು, ಅದರಲ್ಲಿ ಮಾಡಿದ್ದೀನಿ. ಸರಿ, ಇನ್ನೊಂದು ಸಿನಿಮಾ ಅಂತಂದರೆ ಈಗ ಡವ್ ಮಾಸ್ಟರ್ ಡವ್ ಮಾಸ್ಟರ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಯಾರು ಡವ್ ಮಾಡ್ತಾರೆ ಅಂತ, ಡವ್ ಮಾಡೋರು ಯಾರು, ಮನುಷ್ಯರ ಪ್ರಾಣಿಗಳ ಅಂತ ಅಷ್ಟೇ. ಮಾತು ಕೊಟ್ಟಿದ್ದೆ ತಪ್ಪ ದೇವ್ರು ನಿಮಗೆ, ಆ ವಿಷಯ ಅಲ್ಲಿ ಹೇಳಿದ್ದೀನಿ. ಆ ಥರ ಸಬ್ಜೆಕ್ಟ್ಗಳು ಹಿಂಗೆ ನಡೀತಾ ಇದೆ. ಈಗ ಸಂಜೆ ಇಟ್ಸ್ ಗೀತಾ ಈಗ ಆಗ್ತಾ ಇದೆ. ಇದಾದಮೇಲೆ ಕ್ರೆಡಿಟ್ ಕುಮಾರ ಅಂತ ಒಂದು ಸಿನಿಮಾ ಅದಿದೆ. ಆಮೇಲೆ ಸೂತ್ರಧಾರಿ ಮಾಡಿದ್ದೀನಿ, ನಮ್ಮ ಚಂದನ್ ಶೆಟ್ಟಿ ನಾನು ಕಾಂಬಿನೇಷನ್ನು. ಚಂದನ್ ಶೆಟ್ಟಿ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ ಅದರಲ್ಲಿ. ನಿರ್ಮಾಪಕರು ನಮ್ಮ ದಮಯಂತಿ ಮಾಡಿದ್ರಲ್ಲ, ನವರಸನ್ ಅವರು. ಇವರು ಹಿಂಗೆ ಲೈನಲ್ಲಿ ಇದೆ, ನೋಡಬೇಕು ಜನ ಯಾವ್ದು ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಸಿನಿಮಾ 12ಕ್ಕೆ ರಿಲೀಸ್ ಇದೆ. ಆಲ್ ದ ಬೆಸ್ಟ್ ಸಿನಿಮಾ. ವೀಕ್ಷಕರೇ, ಹೃದಯ ತುಂಬಿ ಕೇಳ್ತಾ ಇದ್ದೀನಿ ನಾನು. ಎಷ್ಟೋ ಸಿನಿಮಾಗಳು ಬರುತ್ತೆ, ಹೋಗ್ತಾ ಇದೆ, ಸಬ್ಜೆಕ್ಟ್ ಚೆನ್ನಾಗಿದೆ. ಹಳೇದೊಂದು ಗಾದೆ ಇದೆ, ಹೆತ್ತೋರ್ಗೆ ಹೆಗ್ಣ ಮುದ್ದು ಅಂತ. ನಮ್ಮ ಕನ್ನಡಿಗರಿಗೆ ಯಾಕೆ ಮುದ್ದಾಗ್ತಾ ಇಲ್ಲ ಕನ್ನಡ ಸಿನಿಮಾ ಅಂತ ಗೊತ್ತಿಲ್ಲ ನನಗೆ. ಬೇರೆ ಬೇರೆ ಭಾಷೆಗಳನ್ನ ನೋಡಿ ಬೇಡ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡಿ ಅವ್ರನ್ನೆಲ್ಲ ಬೆಳೆಸ್ತಾ ಇದ್ದೀರಾ. ಈ ನಮ್ಮನ್ನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ಹೋದ ವಾರದಲ್ಲಿ ಬಂದಂಥ ಸುಮಾರು ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾನೇ, ಆದರೂ ಎಲ್ಲ ಸಿಕ್ಕಿದಾಗ ಬೇರೆ ಭಾಷೆನ ಹೊಗಳ್ತಾ ಇರ್ತಾರೆ. ಈ ವಿಪರ್ಯಾಸ ಏನಕ್ಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಬನ್ನಿ, ನಮ್ಮ ತಪ್ಪನ್ನು ತಿದ್ದೋರು ನೀವೇ, ನಾವು ತಗೊಳಕ್ಕೆ ರೆಡಿ ಇದ್ದೀವಿ. ನೀವು ಈ ಪಾತ್ರ ಮಾಡಬಾರ್ದಾಗಿತ್ತು, ಇದಕ್ಕೆ ಚೆನ್ನಾಗಿಲ್ಲ, ಈ ಸಿನಿಮಾ ಹಿಂಗೆ ಮಾಡಿದ್ದೀರಾ ಅಂತ ಹೇಳಿದ್ರೆ ತಿದ್ದುಕೊಳ್ಳೋಕೆ ನಾವು ರೆಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಸಿನಿಮಾ ಅಂತೂ ಫುಲ್ ಫ್ಯಾಮಿಲಿ ಬಂದು ನೋಡ್ಬೇಕಂತ ಕಂಟೆಂಟ್ ಇದು. ಅಪ್ಪ ಮಗ ಒಂದೇ ಅಲ್ಲ, ತಾಯಿ ಮಗಳು ಸಂಸಾರ ಪೂರ್ತಿ ಬಂದು ನೋಡಬೇಕು. ಯಾಕೆಂದರೆ ಏನಾದರೂ ಒಂದು ಅಡುಗೆ ಕೆಟ್ಟಿದೆ ಅಂದರೆ ಅದು ಒಬ್ಬರಿಂದ ಆಗಿರಲ್ಲ, ಅದು ಎಲ್ಲ ಪದಾರ್ಥಗಳು ಸೇರಿರುತ್ತೆ. ಯಾವುದೋ ಒಂದು ಪದಾರ್ಥದಿಂದ ಕೆಟ್ಟಿರುತ್ತೆ ಅಡುಗೆ ಅಂತ. ಹಾಗೆ ಸಂಸಾರದಲ್ಲೂ ಅಷ್ಟೇ, ಯಾವುದೋ ಒಂದು ಚಿಕ್ಕ ಮಾತುಗಳು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ದಯವಿಟ್ಟು ಸಂಸಾರ ಸಮೇತ ಬನ್ನಿ. ಅಪ್ಪ ಮಗ ಅಂತೂ ಮಿಸ್ಲೇ ಮಾಡಬೇಡಿ. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮನ್ನು ಆಶೀರ್ವಾದ ಮಾಡಿ. ಇದೇ ತಿಂಗಳು ಏಪ್ರಿಲ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಬರ್ತೀನಿ ಥಿಯೇಟ್ರಿಗೆ, ನೀವು ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.